ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಲಯಾಳಂ ಭಾಷೆ ಹೇರಿಕೆ ಹಿನ್ನೆಲೆ ಕೇರಳ ರಾಜ್ಯದ ವಿರುದ್ಧ ವಾಟಾಳ್ ನಾಗರಾಜು ಸಮರ ಸಾರ್ತಿದ್ದಾರೆ. ಕಾಸರಗೋಡಿನಲ್ಲಿ ಮತ್ತೆ ಭುಗಿಲೇಳುತ್ತಾ ಕನ್ನಡದ ಕಿಚ್ಚು ಅಂತ. ಕಾರಣ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಹೋರಾಟಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಕನ್ನಡಿಗರ ಪರ ವಾಟಾಳ್ ನಾಗರಾಜ್ ಅವರು ಹೋರಾಟಕ್ಕೆ ಇಳಿದಿರೋದು ಭಾಷಾ ದೌರ್ಜನ್ಯದ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 3ನೇ ವಾರದಲ್ಲಿ ಗಡಿ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ಗುಂಡ್ಲುಪೇಟೆ, ವೈನಾಡು ಹಾಗೂ ಮಂಗಳೂರು ಕಾಸರಗೋಡು ಮಾರ್ಗವನ್ನ ಹೆದ್ದಾರಿ ತಡೆದು ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆ ಏನಿದೆ ಅದರ ಹೇರಿಕೆಯನ್ನ ಸಹಿಸೋದಿಲ್ಲ, ವಿರೋಧಿಸ್ತೀವಿ, ಖಂಡಿಸ್ತೀವಿ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಹೋರಾಟಕ್ಕೆ ಕರೆ ಕೊಟ್ಟಿರೋದು. ಬಹಳ ಉದ್ದೇಶಪೂರ್ವಕವಾಗಿ ಕಾಸರಗೋಡನ್ನ ಮಲಯಾಳಿ ಮಾಡ್ತಾ ಇದ್ದಾರೆ. ಇಡೀ ಕಾಸರಗೋಡು ಕನ್ನಡ ಸಂಸ್ಕೃತಿ ನಾಶ ಆಗ್ತಾ ಇದೆ. ಕನ್ನಡ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಉಪಾಧ್ಯಾಯರುಗಳನ್ನು ನೇಮಿಸ್ತಾ ಇದ್ದಾರೆ. ಕಡ್ಡಾಯ ಮಲಯಾಳಿಯನ್ನು ಮಾಡಿದ್ದಾರೆ. ಕಾಸರಗೋಡಿನಲ್ಲಿ ಕಡ್ಡಾಯವಾಗಿ ಮಾಡಿದ್ದಾರೆ. ಇವರು ಕನ್ನಡಿಗರು ಕಲಿಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದೆ. ವರದಿಯಲ್ಲಿ ಸೊಲ್ಲಾಪುರ ಸೇರಿದೆ, ಅಕ್ಕಲಕೋಟೆ ಸೇರಿದೆ, ಜತ್ತ ಸೇರಿದೆ. ಈ ಥರ ನಮಗೆ ಅನುಕೂಲವಿದ್ದರೂ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ. ನಾವು ಗಡಿ ಬಂದು ಈಗ ಮುಂದಿನ ತಿಂಗಳು 2ನೇ ವಾರ ನಾವು ಬೆಂಗಳೂರಲ್ಲಿ ಕಾಸರಗೋಡು ಸಮ್ಮೇಳನ ಮಾಡ್ತೀವಿ. ಅದಾದ ನಂತರ ಕೂಡಲೇ 3ನೇ ವಾರದಲ್ಲಿ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿಯನ್ನು ಇಲ್ಲೇ ಬಂದ್ ಮಾಡ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಕಾಸರಗೋಡ್ನಲ್ಲಿ ಮಲಯಾಳಂ ಹೇರಿಕೆ ಏನಿದೆ ಹಿಂದಿನಿಂದಾನೂ ಇರುವಂಥದ್ದೇ, ಈಗ ಮತ್ತೆ ಅದು ಭುಗಿಲೆದ್ದಿದೆ. ಹೀಗಾಗಿ ಕನ್ನಡಿಗರ ಹೋರಾಟದ ಕಿಚ್ಚು ಮತ್ತಷ್ಟು ಹೆಚ್ಚಾಗುತ್ತಾ? ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಸೌಖ್ಯ, ಹೌದು, ಇದೊಂದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇತ್ತು. ಯಾಕಂದ್ರೆ ಕೇರಳ ಅಂದ್ರೆ ಕಾಸರಗೋಡು ಏನು ಆಡಳಿತಾತ್ಮಕವಾಗಿ ಕೇರಳ ಸರ್ಕಾರ ಆಗಿದ್ರು ಕೂಡ ಭಾವನಾತ್ಮಕವಾಗಿ ಅದರ ನಂಟು ಇನ್ನೂ ಕೂಡ ಕರ್ನಾಟಕದೊಂದಿಗೆ ಬೆಸೆದುಕೊಂಡಿರುವಂತದ್ದು. ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಭಾಷಿಗರು ಅಲ್ಲಿದ್ದಾರೆ, ಗಡಿನಾಡ ಕನ್ನಡಿಗರು ಅಲ್ಲಿದ್ದಾರೆ. ಸೊ ಅಲ್ಲಿನ ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ತಾ ಇರೋದು ಒಂದ್ ಕಡೆಯಿಂದ, ಆದ್ರೆ ಇನ್ನೊಂದ್ ಕಡೆಯಿಂದ ಮಲಯಾಳಿಯನ್ನ ಉದ್ದೇಶಪೂರ್ವಕವಾಗಿ ಹೇಳಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಅದನ್ನ ಒಂದು ಕೇರಳ ರಾಜ್ಯ ಅನ್ನುವಂತ ರೀತಿಯಲ್ಲಿ ಮಾರ್ಪಾಡು ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ ಅನ್ನುವಂತ ರೀತಿಯ ಅನೇಕ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇತ್ತು. ಪ್ರಮುಖವಾಗಿ ಶಾಲೆಯಲ್ಲಿ ಶಿಕ್ಷಣ ನೀಡುವಂತ ವಿಚಾರದಲ್ಲಿ ಉದ್ದೇಶಪೂರ್ವಕವಾಗಿ ಮಲಯಾಳಿ ಶಿಕ್ಷಕರುಗಳನ್ನ ಅಲ್ಲಿ ನಿಯೋಜನೆ ಮಾಡುವಂತದ್ದು, ಈ ರೀತಿಯೆಲ್ಲ ಸಮಸ್ಯೆಗಳಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಷಬ್ ಶೆಟ್ಟಿ ಅವರ ಒಂದು ಮೂವಿ ಕೂಡ ಬಂದಿತ್ತು. ಅದೇ ರೀತಿಯ ಒಂದು ಘಟನೆಗಳಲ್ಲಿ ಪದೇ ಪದೇ ಮರುಕಳಿಸ್ತಾ ಇತ್ತು ಮತ್ತು ಅನೇಕ ಕನ್ನಡ ಶಾಲೆಗಳು ಕೂಡ ಅಲ್ಲಿ ಮುಚ್ತಾ ಇರುವಂತದ್ದು. ಈ ಕಾರಣಕ್ಕೋಸ್ಕರ ಇದೀಗ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಇದರ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಅಂದ್ರೆ ಒಂದು ದೊಡ್ಡ ಹೋರಾಟವನ್ನ ಮಾಡುವಂತ ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ. ಡಿಸೆಂಬರ್ 3ನೇ ವಾರದಲ್ಲಿ ಕೇರಳ ಕರ್ನಾಟಕದ ಒಂದು ಗಡಿ ಭಾಗವನ್ನ ನಾವು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ. ಅಂದ್ರೆ ಪ್ರಮುಖವಾಗಿ ಮಂಗಳೂರು ಗಡಿ ಭಾಗ ಕೇರಳ ಕರ್ನಾಟಕದ್ದು. ಸೊ ಮಂಗಳೂರಿನ ತಳಪಾಡಿ ಬಾರ್ಡರ್ ಅನ್ನ ಬಂದ್ ಮಾಡ್ತೀವಿ. ಇದರ ಜೊತೆಗೆ ಏನು ಕೇರಳಕ್ಕೆ ಸಂಪರ್ಕ ಮಾಡುವಂತ ಇನ್ನೊಂದು ಕರ್ನಾಟಕದ ಬಾರ್ಡರ್ ಅದು ಗುಂಡ್ಲುಪೇಟೆ ಸಮೀಪ, ಗುಂಡ್ಲುಪೇಟೆಯಲ್ಲೂ ಕೂಡ ನಾವು ಬಂದ್ ಮಾಡಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ರೀತಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದರ ಜೊತೆಗೆ ಈ ಬಂದ್ ಮಾಡಿ ಹೋರಾಟ ಮಾಡುವ ಮುನ್ನ ಇಲ್ಲಿ ಒಂದು ದೊಡ್ಡ ಸಭೆಯನ್ನ ಮಾಡ್ತೀವಿ, ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ದಾರೆ. ಸೊ ಸರ್ಕಾರ ಇದಕ್ಕೆ ಯಾವ ತರ ಸ್ಪಂದನೆಯನ್ನ ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕೇಸ್ ನಡೀತಾ ಇದೆ. ಹಾಗಾಗಿ ಎಲ್ಲ ವಿಚಾರವನ್ನ ಮುಂದಿಟ್ಟುಕೊಂಡು ಒಂದು ದೊಡ್ಡ ಆಂದೋಲನವನ್ನ ಶುರು ಮಾಡುವಂತ ಒಂದು ಎಚ್ಚರಿಕೆಯನ್ನ ವಾಟಾಳ್ ನಾಗರಾಜ್